ನಮ್ಮಪ್ಪ ಮರ್ಡರ್ ಆಗಿರೋದು, ಅಂದರೆ ಒಂದು ರಾಜಕೀಯ ಮರ್ಡರ್ ಆಗಿದ್ದು ನಮ್ಮಪ್ಪದು. ಆವತ್ತು ನಾನು ಬೆಂಗಳೂರಲ್ಲಿ ಇರ್ತೀನಿ, SLC ಆಗಿರುತ್ತೆ, ಬೆಂಗಳೂರಲ್ಲಿ ಇರ್ತೀನಿ. ನಾನು ಬೆಂಗಳೂರಿಂದ ನಮ್ಮ ಅಣ್ಣ ಬಂದ್ಬಿಟ್ಟು 18,000 ರೂಪಾಯಿ ದುಡ್ಡು ಕೊಡ್ತಾರೆ ನನಗೆ. ನಮ್ಮ ಅಣ್ಣ ಕೊಟ್ಟು, ಅಪ್ಪ ಕೊಟ್ಬಿಟ್ಟು ಬರೋ ಹೋಗಿ ಎತ್ತುಗಳೇನೋ ತೊಗೋಬೇಕಂತ, ಆಮೇಲೆ ಹೊಲ ಗದೆಗೆ ಕಾಸು ಬೇಕು ಅಂತೇಳಿ ನಮ್ಮ ಅಣ್ಣ ಏನು ಮಾಡ್ತಾರೆ, 18,000 ರೂಪಾಯಿ ನನಗೆಲ್ಲ 100 ರೂಪಾಯಿ ನೋಟು, 100 ರೂಪಾಯಿ ನೋಟು ಈ ಜೋಬಲ್ಲಿ ಒಳಗಡೆ ನಮ್ಮ ಅಣ್ಣ ಇಟ್ಟು, ನನಗೆ ಒಳಗಡೆ ಇಟ್ಟು ಅದಕ್ಕೊಂದು ಪಿನ್ ಹಾಕ್ತಾರೆ ನಮ್ಮ ಅಣ್ಣನೇ. ಪಿನ್ ಹಾಕ್ಬಿಟ್ಟು ಶರ್ಟ್ ಸ್ವಲ್ಪ ಲೂಸ್ ಇರೋ ಶರ್ಟ್ ನಮ್ಮ ಅಣ್ಣ ಶರ್ಟ್ ಕೊಟ್ಟು ಹಾಕ್ಕೊಳ್ಳೋ ಅಂತ ಇಲ್ಲಿಗೆ ಕಾಣಿಸ್ಬಾರ್ದು ಅಂತ. ಅವಾಗ ನಮ್ಮ ಟಿನ್ ಫ್ಯಾಕ್ಟ್ರಿ ಹತ್ರ ಶಂಶೇರ್ ಬಸ್ಸು ಬೆಳಗ್ಗೆ 5:15 ಬರುತ್ತೆ ಅಲ್ಲಿ ಶಂಶೇರ್ ಬಸ್. ಆ ಬಸ್ಸನ್ನು ಹತ್ತಿ ನಾನು ಬಂದು ಮುಳ್ಬಾಗ್ಲಲ್ಲಿ ಇಳಿತೀನಿ ನಮ್ಮ ಅಪ್ಪ ಹತ್ರ ಹೋಗ್ಬೇಕಂತ. ನಮ್ಮ ಅಣ್ಣ ಹೇಳೋದೇನು ಒಡ್ಡಲ್ಲಿನಲ್ಲಿ ಇಳಿದ್ಬಿಟ್ಟು ನಡ್ಕೊಂಡು ಹೋಗು ಅಂತ ಹೇಳ್ತಾರೆ. ನಾನೇನು ಮಾಡ್ತೀನಿ, ಮುಳ್ಬಾಗ್ಲಲ್ಲಿ ಇಳಿದು ಅಲ್ಲಿ ಹೋಗಿ ದೋಸೆ ತಿನ್ಕೊಂಡು ಮುಳ್ಬಾಗ್ಲಲ್ಲಿ ನಮ್ಮ ಮನೆಗೆ ನಮ್ಮ ಅಮ್ಮಗೆ ಅಜ್ಜಿಗೆ ಅವ್ರಿಗೆಲ್ಲ ಎಲೆ ಅಡಿಕೆ ಅದೆಲ್ಲ ತೊಗೊಂಡು ಒಂದು ಕವರಲ್ಲಿ ಇಟ್ಕೊಂಡು ನನ್ನ ತಮ್ಮ ತಂಗಿರಿಗೆಲ್ಲ ಫ್ರೂಟ್ಸ್ ಅದೆಲ್ಲ ತೊಗೊಂಡು ಮುಳ್ಬಾಗ್ಲಿಂದ ಆಟೋದಲ್ಲಿ ಹೋಗ್ತೀನಿ. 15 ರೂಪಾಯಿ 16 ರೂಪಾಯಿ ಆಟೋದಲ್ಲಿ ಹೋದ್ರೆ ನಮ್ಮಪ್ಪ ಆಟೋದಲ್ಲಿ ಬಂದಿದ್ದು ನೋಡಿದ್ರೆ ಹೊಡಿತಾರೆ ಅಂತ ನನಗೆ ಊರಲ್ಲಿ ಮೇಯ್ನ್ ರೋಡಲ್ಲಿ ಇದ್ಬಿಟ್ಟೆ. ರೈಟ್ನಲ್ಲಿ ಇಟ್ಟು ಆಟೋನ ಹಂಗೆ ಕಳಿಸ್ಬಿಟ್ಟು ಊರೊಳಗಡೆ ನಡ್ಕೊಂಡು ಬಂದೆ ಮೇಯ್ನ್ ರೋಡಿಂದ. ಆವಾಗ ನಮ್ಮಪ್ಪ ಮನೆ ಮುಂದೆನೇ ಕೂತಿದ್ರು, ಯಾರ ಹತ್ರ ಕೂತ್ಕೊಂಡಿದ್ರು. ಆವಾಗ ಅದೇನೋ ಅಂದರು, ಅಣ್ಣ ಈ ಥರ ದುಡ್ಡು ಕಳಿಸಿದಾರಪ್ಪ ಕೊಡಬೇಕು ಅಂತ. ಹೌದಾ ಸರಿ ಅಂತೇಳಿ ಮನೆಗೆ ಹೋಗಿ ನಮ್ಮಪ್ಪ ಒಳಗಡೆ ಬಂದು 18,000 ರೂಪಾಯಿ ಕೊಟ್ಟಾಗ ನಮ್ಮ ಲೈಫಲ್ಲಿ ನನಗೆ 16 ವಯಸ್ಸು. ಆ ಟೈಮಲ್ಲಿ ನಮ್ಮಪ್ಪ ಯಾವತ್ತೂ ನಮ್ಮನ್ನು ನೀವು ಹಿಂಗೆ ಬದುಕ್ರಿ, ಹಿಂಗೆ ಹೋಗ್ರಿ, ಹಿಂಗೆ ಮಾಡ್ರಿ, ಹಿಂಗೆ ತಿನ್ನಿರಿ, ಹಿಂಗೆ ಇರ್ರಿ ಅಂತ ಯಾವತ್ತೂ ಹೇಳಿದ್ದಿಲ್ಲ. ನಮ್ಮಪ್ಪ ಹತ್ರ ದುಡ್ಡಿಲ್ಲದೆ ಇರ್ಬೋದು, ಆದರೆ ನಮ್ಮ ಹತ್ರ ಜಮೀನಿತ್ತು. ಮನೆಯಲ್ಲಿ 10 ವರ್ಷ ಆದ್ರೂ ತಿನ್ನೋಕೆ ಊಟ ಇತ್ತು. ಅಕ್ಕಿ, ರಾಗಿ, ಭತ್ತ, ಜೋಳ, ಕಡಲೆಕಾಯಿ, ತೆಂಗಿನಕಾಯಿ ಎಲ್ಲ ಮನೆಯಲ್ಲಿ ಸ್ಟಾಕ್ ಇರೋದು. ನಮ್ಮ ಮನೆಯಲ್ಲಿ ಸ್ಟಾಕ್ ಇರೋದು ಅಷ್ಟು ನಮ್ಮಪ್ಪ ನಮಗೆಲ್ಲ ಚೆನ್ನಾಗಿ ಸಾಕಿದ್ದು. ಆವತ್ತು ನಮ್ಮಪ್ಪ ಒಂದು ಹೇಳ್ತಾರೆ ನನಗೆ, ಆ ಹೇಳಿದ್ರಲ್ಲಿ ನಮ್ಮಪ್ಪ ಹೇಳಿದ್ರಲ್ಲಿ 3 ಫಾಲೋ ಮಾಡಿದ್ರು, 1 ಮಾಡಿಲ್ಲ ನಾನು. ಒಂದು ಹೇಳ್ತಾರೆ ನಮ್ಮಪ್ಪ ಏನಂತ, ನೋಡೋ ಅಣ್ಣ ಏನೋ ಬೆಂಗಳೂರಲ್ಲಿ ಹೋಗಿ ಏನೋ ಮಾಡ್ಕೊಂಡು 18,000 ರೂಪಾಯಿ ನೀವು ನಮ್ಮ ಮಕ್ಕಳು ತಂದು ಕೊಟ್ಟಿದ್ದೀರಪ್ಪ, ಒಳ್ಳೆಯದು, ಸಂತೋಷ ನನಗೆ. ಆದರೆ ಒಂದು ಮಾತ್ರ ತಿಳ್ಕೊಳ್ಳಿ, ನಾನು ಹೇಳ್ತೀನಿ ಯಾವತ್ತೂ ನಿಮ್ಗೇನಿಲ್ಲ, ನಿಮ್ಮ ಕೈಯಲ್ಲಾದರೆ ಯಾರಿಗಾದರೂ ಹೆಲ್ಪ್ ಮಾಡಿರಿ. ನಿಮ್ಮ ಕೈಯಲ್ಲಿ ಹೆಲ್ಪ್ ಮಾಡೋಕ್ಕಾಗಿಲ್ಲ ಅಂದರೆ ಅವ್ರಿಗೆ ತೊಂದರೆನೂ ಬಯಸಬೇಡಿ, ಅವ್ರಿಗೆ ಕೆಟ್ಟದ್ದು ಬಯಸಬೇಡಿ. ನಿಮ್ಮ ಮನೆಯಲ್ಲಿ ಗಂಜಿನ ಆಮ್ಲೆ ಕೂತ್ಕೊಂಡು ಮಲ್ಕೊಳ್ರಿ, ಇಷ್ಟು ಮಾತ್ರ ಮಾಡಿ. ಎರಡನೇದು ಅವ್ರು ಹೇಳಿದ್ದು ನಮಗೆ, ನೀವೇನೇ ಮಾಡಿ, ಬಿಸ್ನೆಸ್ಸು ವ್ಯವಸಾಯ ಮಾಡಿ, ನೀವು ಬಿಸ್ನೆಸ್ ಮಾಡಿ, ನಿಮ್ಗೇನು ಇಂಟ್ರೆಸ್ಟ್ ಇದೆಯೋ ಅದು ಮಾಡಿ, ಆದರೆ ಹಳೆ ಲಾರಿಗಳನ್ನು ತೊಗೋಬೇಡಿ, ತೊಗೋಬೇಡ್ರಿ, ತುಂಬ ಡೇಂಜರು ಅಂದರು. ಆದರೆ ನಮ್ಮಪ್ಪ ಅದನ್ನೇ ತೊಗೊಂಡು ನೋಡಿ ಅನುಭವಿಸಿರೋರೇನಲ್ಲ, ಅವ್ರಿಗೆ ಗೊತ್ತು, ಅದ್ರ ಲಾರಿಗಳೇ ಇಲ್ಲ, ಗೊತ್ತಿಲ್ಲ ನಮಗೆ. ಆದರೆ ಅವ್ರ ಸ್ನೇಹಿತರು ಯಾರಿಗೋ ಏನೋ ತೊಂದರೆ ಆಗಿರ್ತದೆ ಅಂತ ನಮ್ಗೆ ಹೇಳೋದು, ಹಳೆ ತೊಗೋಬೇಡಿ. ಮೂರನೇದು ನಮ್ಮಪ್ಪ ಹೇಳಿದ್ದು, ರೇಸ್ಗೆ ಹೋಗೋದು, ಕುದುರೆ ರೇಸು, ಆಮೇಲೆ ಇಸ್ಪಿಟಾಕು, ಆಮೇಲೆ ಇಂಥದ್ದೆಲ್ಲ ಗ್ಯಾಮ್ಲಿಂಗ್ ಅನ್ನೋ ವಿಚಾರಕ್ಕೆ ಮಾತ್ರ ದಯವಿಟ್ಟು ಹೋಗ್ಬೇಡ್ರಪ್ಪ, ಇದೊಂದು ಕಲ್ತ್ಕೊಳ್ರಿ. 4ನೇದು, ಏನೇ ಮಾಡು ಒಳ್ಳೇದು ಮಾಡು, ಆರಾಮಾಗಿರು. ಇನ್ನೊಂದು, ರಾಜಕೀಯಕ್ಕೆ ಬರಬೇಡ ಅಂತ ನಮ್ಮಪ್ಪ ಹೇಳಿದ್ರು. ರಾಜಕೀಯಕ್ಕೆ ಬರಬೇಡ ಅಂತ, ಯಾಕಂದ್ರೆ ನಮ್ಮ ಮನೆಯಲ್ಲಿ ಪರ್ಮನೆಂಟಾಗಿ ಬಿಫೋರ್ ಇಂಡಿಪೆಂಡೆನ್ಸ್, ಆಫ್ಟರ್ ಇಂಡಿಪೆಂಡೆನ್ಸ್ ಗ್ರಾಮ ಪಂಚಾಯತಿ ಮೆಂಬರ್ಸು ಕಾಂಗ್ರೆಸ್. ನಮ್ಮಪ್ಪ ಅವಾಗ ತೀರೋಗಿದ್ದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅವತ್ತೇ, ಶನಿವಾರನೇ ಅವತ್ತೇ. ನಾನು ನಮ್ಮಪ್ಪಗೆ ಕಾಸು ಕೊಟ್ಬಿಟ್ಟು ಇದೆಲ್ಲ ನಮ್ಮಪ್ಪ ಹೇಳ್ತಾರೆ ಆಯಿತು ಅಂತ. ನಮ್ಮೂರಲ್ಲಿ ಕೆರೆಯಲ್ಲಿ ಒಂದು ಮರಳು ತುಂಬಿಕೊಳ್ಳೋ ಲಾರಿ ಇರುತ್ತೆ. ನಾನೇನು ಲಾರಿ ಇದೆಯಲ್ಲ, ಲಾರಿಯಲ್ಲಿ ಹತ್ಬಿಟ್ಟು ಬೆಂಗಳೂರಿಗೆ ಬಂದುಬಿಟ್ಟೆ. ಫ್ರೀ ಅಲ್ವಾ ಲಾರಿ, ನಮ್ಮೂರಲ್ಲಿ ಮರಳು ತುಂಬ್ತಾ ಇದೆಯಲ್ಲ, ಫ್ರೀ ಲಾರಿ. ಬಂದುಬಿಟ್ಟೆ ನಾನು. ಬೆಳಗ್ಗೆ 6 ಗಂಟೆ ನಮಗೆ ಫೋನು, ನಮ್ಮಪ್ಪ ತೀರೋಗಿದ್ದಾರೆ. STD ಬೂತ್ ಕೂಡ ಮಾಡ್ತಾ ಇರ್ತೀರಿ? ಹೌದು, ಅಲ್ಲಿ ಫ್ರಾಂಚ್ ಎಕ್ಸ್ಪ್ರೆಸ್ ಕೊರಿಯರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಬಂದು ನಾನು ಮಲೇಶ್ಪುರಮಲ್ಲಿ ಒಬ್ಬ ಪಂಡಿತೊಬ್ಬರಿದ್ದರು, ಆ ಪಂಡಿತ ಹತ್ರ ಬಂದ್ಬಿಟ್ಟು ಈ ಪಂಚಾಂಗಗಳು ಓದೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೂ ಹೋಗ್ತಾ ಇದ್ದೆ. ಆಮೇಲೆ ಫ್ರಾಂಚ್ ಎಕ್ಸ್ಪ್ರೆಸ್ ಕೊರಿಯರ್ ಹತ್ರ STD ಬೂತ್ ಇತ್ತು, ಅದನ್ನು ಮೇಂಟೈನ್ ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿಂದ ಜೀವನ ಮಾಡಿ ನಮ್ಮಪ್ಪ ಹೇಳಿದ್ದನ್ನು ಫಾಲೋಅಪ್ ಮಾಡ್ಕೊಂಡ್ಬಂದೆ. ಆದರೆ ನಮ್ಮಪ್ಪ ಹೇಳಿದ್ರಲ್ಲಿ ಒಂದು ಎಲ್ಲ ಒಳ್ಳೆ, ಅವ್ರು ಹೇಳಿದ್ದು ಕೆಟ್ಟದೆಲ್ಲ ಫಾಲೋಅಪ್ ಕರೆಕ್ಟಾಗಿ ಮಾಡಿದ್ದೀನಿ. ಈ ರಾಜಕೀಯ ಬಂದ್ಬಿಟ್ಟು ಕೆಟ್ಟದ್ದು ಅಲ್ಲ ಒಳ್ಳೇದು ಅಲ್ಲ, ಇದು ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಇದು ನಾವು ಹೆಂಗೆ ನಡ್ಕೊಳ್ತೀವೋ ಅದ್ರ ಮೇಲೆ ಡಿಪೆಂಡೆನ್ಸ್ ಆಗುವಂಥದ್ದು ರಾಜಕೀಯ. ಅದರಿಂದ ನಾನೇನು ಮಾಡಿದೆ, ಒಬ್ಬರ ಮೇಲೆ ಅವ್ರನ್ನ ಸೋಲಿಸ್ಬೇಕು ಅಂತ ನಾನು ಹೋಗಿ ನಾನು ಕಂಟೆಸ್ಟ್ ಮಾಡಬೇಕಾಗಾಯ್ತು ಅಷ್ಟೇ. ಒಬ್ಬರನ್ನ ಸೋಲ್ಸೋಕ್ಕೋಸ್ಕರ ನಾನು ಕಂಟೆಸ್ಟ್ ಮಾಡಬೇಕಾಗಿದ್ದಾಗ, ಅದರಿಂದ ಈ ರಾಜಕೀಯಕ್ಕೆ ಬಂದಿದ್ದೀನಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.